ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 10ನೇ ತರಗತಿಯ ಕನ್ನಡ ಪರೀಕ್ಷೆಯ ಅಭ್ಯಾಸವನ್ನು ಮಾಡ್ತಾ ಹೋಗುವ, ಪರೀಕ್ಷಾ ತಯಾರಿಯನ್ನು ಮಾಡ್ತಾ ಹೋಗುವ. ಇವತ್ತು ನಾವು ಮುಖ್ಯವಾದಂಥ ಒಂದು ವಿಚಾರವನ್ನು ತಿಳ್ಕೊಳ್ಳುವ. ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಗಾದೆ ಮಾತುಗಳು ಇರುವಂಥ ಪ್ರಶ್ನೆಯಾಗಿದೆ. ಗಾದೆ ಮಾತಲ್ಲಿ ಅವರು ಯಾವುದಾದ್ರೂ 2 ಗಾದೆ ಮಾತನ್ನು ಕೊಡ್ತಾರೆ. ಅದರಲ್ಲಿ ಒಂದು ಗಾದೆ ಮಾತನ್ನು ನಾವು ಬರಿಬೇಕಾಗಿರುವಂಥದ್ದು. ಆದ್ದರಿಂದ ಇಲ್ಲಿ ನಾವು ಗಾದೆ ಮಾತು ಕೆಲವೊಂದು ಮುಖ್ಯವಾಗಿರುವಂತಹ ಗಾದೆ ಮಾತುಗಳನ್ನು ನಾವಿಲ್ಲಿ ಕಲಿತಾ ಹೋಗುವ. ಇದೆಲ್ಲ ಕೂಡ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಗಾದೆ ಮಾತುಗಳಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ತುಂಬಿದ ಕೊಡ ತುಳುಕುವುದಿಲ್ಲ, ಕಾಯಕವೇ ಕೈಲಾಸ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು, ಅರಮನೆಗಿಂತ ನೆರೆ ಮನೆ ಲೇಸು. ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಗಾದೆ ಮಾತುಗಳಾಗಿದೆ. ಈ ಗಾದೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಪ್ರಶ್ನೆಗಳು ಬರುವಂಥದ್ದು. ಇವಿಷ್ಟು ಗಾದೆ ಮಾತುಗಳನ್ನು ನೀವು ಕಲ್ತ್ಕೊಂಡ್ರೆ ಇದರಲ್ಲಿ ಯಾವುದಾದ್ರೂ 2 ಖಂಡಿತವಾಗಿಯೂ ಕೂಡ ಬಂದೇ ಬರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ನಾವು ನೋಡ್ತಾ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಮಹಾತ್ಮರ ಜೀವನ ಚರಿತ್ರೆಯನ್ನು ಓದಿದಾಗ ಅವರ ಬಾಲ್ಯದ ಘಟನೆಗಳು ರೋಮಾಂಚನಕರವಾಗಿರುತ್ತದೆ. ಗಾಂಧೀಜಿ ಒಂದು ಸುಳ್ಳು ಹೇಳಿದರು. ತನ್ನ ತಂದೆಯ ಬಳಿಗೆ ಹೋಗಿ ತಪ್ಪಾಯಿತು ಎಂದು ತಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಟ್ಟರು. ಮುಂದೆ ಎಂದಿಗೂ ಅವರು ಸುಳ್ಳು ಹೇಳಲಿಲ್ಲ, ಸತ್ಯಕ್ಕಾಗಿಯೇ ಹೋರಾಡಿದರು. ಚಿಕ್ಕದಿಂದಲೇ ಅವರಲ್ಲಿ ಸತ್ಯಕ್ಕಾಗಿ ಹೋರಾಡುವ ಬುದ್ಧಿ ಇತ್ತು. ಅವರು ದೊಡ್ಡವರಾದಂತೆ ಅದು ಬೆಳೆಯಿತು. ಆ ಪ್ರಸಂಗದಲ್ಲಿ ಹೊಳೆಯುವ ಗಾದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣುತ್ತದೆ. ಹೌದು, ಮೊಳಕೆಯಲ್ಲಿಯೇ ಕೊಳೆತರೆ ಪೈರು ದೊಡ್ಡದಾಗಿ ಬೆಳೆಯಲಾರದು. ಚಿಕ್ಕಂದಿನಲ್ಲಿ ಪುಷ್ಪವಾಗಿ ಬೆಳೆದ ಮೊಳಕೆ ಪ್ರಾಯಶಃ ಬೆಳೆದು ಒಳ್ಳೆಯ ಬೆಳೆಯನ್ನು ಕೊಡುತ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈ ಮಾತು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ, ಹವ್ಯಾಸಗಳನ್ನು ಚಿಕ್ಕದಿಂದಲೇ ಹೇಳಿಕೊಡಬೇಕೆಂಬ ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತದೆ. ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಗ್ರಹಿಸುವ ಶಕ್ತಿ ಬಹಳ ಚೆನ್ನಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಿದರೆ ಅದು ಜೀವನದ ಉದ್ದಕ್ಕೂ ಅವರನ್ನು ಕಾಪಾಡುತ್ತದೆ. 3ರಲ್ಲಿ ಕಲಿತದ್ದು ಮುಪ್ಪಿನ ತನಕ ಎಂಬ ಗಾದೆಯ ಅರ್ಥವು ಇದೇ ಆಗಿದೆ. ಅದೇ ರೀತಿಯಲ್ಲಿ ಎಷ್ಟೋ ವೇಳೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಬಾಲ್ಯದಲ್ಲಿಯೇ ಪ್ರದರ್ಶಿಸುವ ಮೂಲಕ ಮುಂದೆ ತಾವೇನಾಗಲಿದ್ದೇವೆ ಎಂಬುದನ್ನು ಸೂಚಿಸುತ್ತಾರೆ. ಆ ಅರ್ಥದಲ್ಲಿಯೂ ಈ ಗಾದೆ ಬಳಕೆಯಾಗುತ್ತದೆ. 2ನೇದಾಗಿ, ತುಂಬಿದ ಕೊಡ ತುಳುಕುವುದಿಲ್ಲ. ಇದು ಒಂದು ಅರ್ಥಪೂರ್ಣವಾದ ನೀತಿಬೋಧಕವಾದ ಗಾದೆಯಾಗಿದೆ. ಈ ಗಾದೆಯ ಮಾತಿನ ಅರ್ಥ ಎಷ್ಟು ಸತ್ಯವೋ ಇದರಿಂದ ಹೊರಡುವ ಲಕ್ಷ್ಯಾರ್ಥವೂ ಅಷ್ಟೇ ಮನೋಜ್ಞವಾಗಿದೆ. ಒಂದು ಕೊಡದಲ್ಲಿ ತುಂಬ ನೀರನ್ನು ಅನಂತರ ಅದನ್ನು ತೆಗೆದುಕೊಂಡು ಹೋದರೆ ನೀರಿನ ಸ್ವಲ್ಪ ಭಾಗವು ಅಲುಗಾಟದಿಂದ ತುಳುಕುವುದಿಲ್ಲ, ಚೆಲ್ಲುವುದಿಲ್ಲ. ಇದರ ಬದಲು ಕೊಡ ಪೂರ್ತಿ ತುಂಬುವ ಮುನ್ನ ಕೊಡವನ್ನು ಒಯ್ದರೆ ಅಲುಗಾಟದಿಂದ ಕಲುಕಿ ನೀರು ತುಳುಕುತ್ತದೆ. ಈ ಅಲುಗಾಟದಿಂದ ತುಳುಕಾಟದಿಂದ ಹೊರಡುವ ಶಬ್ದವೇ ಟೊಳ್ಳಾಗಿದ್ದು ನೀರು ತುಂಬಿಲ್ಲ ಎಂಬುದನ್ನು ಸೂಚಿಸುತ್ತಿರುತ್ತದೆ. ಹಾಗೆಯೇ ನಿಜವಾದ ವಿದ್ಯಾವಂತರೆಂದು ತೀರ್ಮಾನಿಸಬೇಕಾಗಿಲ್ಲ. ಆದರೆ ಅಲ್ಪವಿದ್ಯಾವಂತನಾದವನು ಮಾತ್ರ ತನಗೆ ಎಲ್ಲವೂ ತಿಳಿದಿದೆ ಎಂದು ತೋರ್ಪಡಿಸಿಕೊಳ್ಳಲು ಯತ್ನಿಸುತ್ತಾ ಹೆಚ್ಚು ಅನಾವಶ್ಯಕವಾಗಿ ಮಾತನಾಡಿ ತನ್ನ ಟೊಳ್ಳುತನವನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಹೀಗೆ ಬಾಳುವುದು ಸರಿಯಲ್ಲ. ಕಡೆಗೂ ಈ ಗಾದೆಯ ಸೂಚನೆ ಅವ್ಯಕ್ತವಾಗಿರುವಂಥದ್ದು. ಇನ್ನು 3ನೆಯ ಒಂದು ಗಾದೆ ಮಾತು, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಎಂಬುದು ಒಂದು ಆರೋಕ್ತಿ. ಆ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತನ್ನು ಇದು ಪುಷ್ಟೀಕರಿಸುತ್ತದೆ. ಮೋಕ್ಷ ಸಾಧನೆಯ ಮೂಲಕ ದೈಹಿಕ ಶ್ರಮ ಎಂಬುದೇ ಈ ಉಕ್ತಿಯ ಅರ್ಥವಾಗಿದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ದುಡಿದು ತಿನ್ನಬೇಕು, ಸ್ವಾವಲಂಬಿಯಾಗಬೇಕು ಎಂಬುದು 12ನೆಯ ಶತಮಾನದಲ್ಲಿದ್ದ ಶಿವಶರಣ ಬಸವಣ್ಣನವರು ಸಮಾಜಕ್ಕೆ ನೀಡಿದ ಮಾರ್ಗದರ್ಶನವಾಗಿದೆ. ಅದು ಇಂದೂ ಸಹ ಹೆಚ್ಚು ಸೂಕ್ತವೆನಿಸಿದೆ. ಇದೇ ಮಾತನ್ನು ಬೈಬಲ್ ಗ್ರಂಥದಲ್ಲಿ ಯಾರು ದುಡಿಯಲಾರನು ಆತನು ತಿನ್ನಲೂ ಅರ್ಹನಲ್ಲ ಎಂದು ಹೇಳಿದೆ.
ದುಡಿದವನು ಮಾತ್ರ ತಿನ್ನಲು ಅರ್ಹನು. ಅಂದರೆ ದೈಹಿಕ ಶ್ರಮದಿಂದ ತನಗೆ ಅಗತ್ಯವಾದ ಅನ್ನ ಆಹಾರಗಳನ್ನು ಒದಗಿಸಿಕೊಳ್ಳುವುದಲ್ಲದೆ ತನ್ನನ್ನು ಅವಲಂಬಿಸಿದವರಿಗೂ ಸಹ ಅನ್ನ ಆಹಾರಾದಿಗಳನ್ನು ಒದಗಿಸಿಕೊಡಬೇಕು. ಹೀಗೆ ಪ್ರತಿಯೊಬ್ಬನು ತನಗೆ ಮತ್ತು ತನ್ನ ಪರಿವಾರದವರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದರೆ ಈ ಭೂಲೋಕವೇ ಸ್ವರ್ಗಲೋಕವಾಗುವುದರಲ್ಲಿ ಸಂಶಯವಿಲ್ಲ. ಶ್ರಮ ಏವ ಜಯತೆ ಎಂಬ ಸಿದ್ಧಾಂತದ ಮೂಲಕ ಭೂಲೋಕ ಕೈಲಾಸವಾಗುತ್ತದೆ. 4ನೇ ಪಾಯಿಂಟ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಗಾದೆಗಳು ವೇದಗಳಿಗೆ ಸಮ. ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲವೆಂಬ ಮಾತಿದೆ. ವ್ಯಕ್ತಿಯು ಚಿಕ್ಕವನಿದ್ದರೂ ಆತನ ವ್ಯಕ್ತಿತ್ವವು ಹಿರಿದಾದುದು ಎಂಬುದೇ ಈ ಒಂದು ಗಾದೆ ಮಾತಿನ ಅರ್ಥವಾಗಿದೆ. ಉದಾಹರಣೆಗೆ, ಖ್ಯಾತ ಹಿಂದೂಸ್ತಾನಿ ಸಂಗೀತ ಗಾಯಕಿ ಶ್ರೀಮತಿ ಗಂಗೂಬಾಯಿ ಹಾನಗಲ್ಲರನ್ನೇ ತೆಗೆದುಕೊಳ್ಳೋಣ. ಇವರು ಬಾಹ್ಯ ನೋಟಕ್ಕೆ ಪುಡಿಯಾಳಿನಂತೆ ಕಂಡರೂ ಅವರ ಶರೀರ ಅಸಾದೃಶ್ಯವಾದುದಾಗಿತ್ತು. ಇವರು ತಮ್ಮ ಸಂಗೀತ ಸಾಧನೆಯಿಂದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿದ್ದಾರೆ. ಬಹುತೇಕ ರಾಷ್ಟ್ರಗಳಲ್ಲಿ ಸಂಚಾರ ಮಾಡಿ ತಮ್ಮ ಗಾನ ಮಾಧುರ್ಯದಿಂದ ಎಲ್ಲರ ಮನ ಗೆದ್ದಿದ್ದಾರೆ. ಸಂಗೀತದ ಮೂಲಕ ರಾಷ್ಟ್ರದ ಐಕ್ಯತೆಯನ್ನು ಸಾಧಿಸಿದ್ದಾರೆ. ಇದರಿಂದ ಅವರ ಶರೀರ ಚಿಕ್ಕದಾದರೂ ಶರೀರ ಅಪೂರ್ವವಾದುದಾಗಿದ್ದು ಅವರನ್ನು ಸಂಗೀತ ಕ್ಷೇತ್ರದ ಅಮರತಾರೆಯನ್ನಾಗಿ ಮಾಡಿದೆ. ಹೀಗೆ ಅವರ ಮೂರ್ತಿ ಚಿಕ್ಕದಿದ್ದರೂ ಅವರ ಕೀರ್ತಿ ದೇಶ ವಿದೇಶಗಳೆಲ್ಲ ಹಬ್ಬಿದೆ. ಅದೇ ರೀತಿಯಾಗಿ ಕ್ರಿಕೆಟ್ ಆಟಗಾರರಾದ ಸಚಿನ್ ತೆಂಡೂಲ್ಕರ್, GR ವಿಶ್ವನಾಥ, ಚಲನಚಿತ್ರ ನಟರಾದ ದ್ವಾರಕೀಶ್ ನರಸಿಂಹರಾಜು, ಇತಿಹಾಸದ ಮಹಾಪುರುಷರಾದ ಅಲೆಕ್ಸಾಂಡರ್ ಹಿಟ್ಲರ್ ಮುಂತಾದವರು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ತಮ್ಮ ಕೆಲಸಗಳಿಂದ ಹೆಸರು ಮಾಡಿದ್ದಾರೆ. 5ನೇ ಪಾಯಿಂಟ್, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಾದೆಗಳು ವೇದಗಳಿಗೆ ಸಮ. ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವು ಹಿರಿಯರ ಅನುಭವಾಮೃತಗಳು. ತಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿದೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಮೇಲುನೋಟಕ್ಕೆ ಗಿಡ, ಮರ ಶಬ್ದಗಳನ್ನು ಬಳಸಿದ್ದರೂ ಇದರ ಗೂಢಾರ್ಥ ಬೇರೆಯಾಗಿದೆ. ಗಿಡವು ಚಿಕ್ಕದಿದ್ದಾಗ ಹೇಗೆ ಬಗ್ಗಿಸುವೆವೋ ಹಾಗೆ ಬಗ್ಗುತ್ತದೆ. ಅದೇ ಗಿಡ ಬೆಳೆದು ಹೆಮ್ಮರವಾದಾಗ ಅದನ್ನು ಬಗ್ಗಿಸಲು ಬರುವುದಿಲ್ಲ. ಬಗ್ಗಿಸಲು ಪ್ರಯತ್ನಿಸಿದರೆ ಅದು ಮುರಿದು ಹೋಗುತ್ತದೆ. ಹಾಗೆಯೇ ಮಕ್ಕಳು ಸಣ್ಣವರಿದ್ದಾಗ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ನಯ ನಾಜೂಕು ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಲು ಶಕ್ಯವಿದೆ. ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಶಿಕ್ಷಣ ಕೊಡುವುದಾಗಲಿ ತೀಡುವುದಾಗಲಿ ಸಾಧ್ಯವಿಲ್ಲ. ಆ ಕಾರ್ಯದಲ್ಲಿ ನಾವು ಪ್ರಯತ್ನಿಸಿದರೂ ಸಫಲರಾಗಲು ಹೆಣಗಾಡಬೇಕಾಗುತ್ತದೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಎಂಬ ಮಾತಿನಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದು ಅರ್ಥಪೂರ್ಣ ಗಾದೆಯಾಗಿದೆ. ಇನ್ನು ಬರುವಂಥ 6ನೆಯ ಗಾದೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ಗಾದೆಗಳು ವೇದಗಳಿಗೆ ಸಮ. ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಇವು ಹಿರಿಯರ ಅನುಭವಾಮೃತಗಳು. ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿದೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಸಮಯದ ಮಹತ್ವವನ್ನು ಮಾತಿನಲ್ಲಿ ವಿವರಿಸಲಾಗದು. ಅಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಕಾಣಬಹುದಾಗಿದೆ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿದರೆ ಪ್ರಯೋಜನವಿಲ್ಲ. ಹೋದ ಸಮಯ ಮರಳಿ ದೊರೆಯಲಾರದು. ಆದ್ದರಿಂದ ಸಮಯವು ಜಾರುವ ಮುನ್ನ ಚಿಂತಿಸಬೇಕು, ಅದರ ಸದುಪಯೋಗವನ್ನು ಪಡೆಯಬೇಕೆನ್ನುವ ಸೂಚನೆಯನ್ನು ಇಲ್ಲಿ ಕಾಣಬಹುದು. ಕಾಲವು ಅತ್ಯಂತ ಪ್ರಬಲವಾದದ್ದು. ಅದರ ಹಿಡಿತದಲ್ಲಿ ನಾವು ಸಿಗುವ ಮುನ್ನವೇ ಚಿಂತಿಸುವುದು ಸೂಕ್ತ ವಿಚಾರವಾಗಿದೆ. 7ನೆಯ ಗಾದೆ, ತಾಳಿದವನು ಬಾಳಿಯಾನು. ಗಾದೆಗಳು ವೇದಗಳಿಗೆ ಸಮ. ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತದೆ.
ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಇವು ಹಿರಿಯರ ಅನುಭವಾಮೃತಗಳು. ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿದೆ. ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ. ಮಾನವನಿಗೆ ಮುಖ್ಯವಾಗಿರುವ ಗುಣಗಳೆಂದರೆ ಧೈರ್ಯ, ಮನೋಬಲ. ಇವುಗಳೊಂದಿಗೆ ಇರಬೇಕಾದದ್ದು ಸಹನೆ, ತಾಳ್ಮೆ. ಸಹನೆ ಕಳೆದುಕೊಂಡರೆ ಬಾಳಲಾಗದು. ಜೀವನದಲ್ಲಿ ಸಂಕಷ್ಟಗಳು ಬರಬಹುದು, ತೊಂದರೆಗಳು ಎದುರಾಗಬಹುದು. ಅವುಗಳನ್ನು ಸಹಿಸಿಕೊಂಡರೆ ಒಳ್ಳೆಯ ದಿನಗಳನ್ನು ಕಾಣಬಹುದು. ಅದಕ್ಕೆ ಬೇಕಾದದ್ದು ಶಾಂತ ಸ್ವಭಾವ. ಅದನ್ನು ರೂಢಿಯಿಂದ ಬೆಳೆಸಿಕೊಳ್ಳಬಹುದು. ತಾಳಿದವನು ಬಾಳುತ್ತಾನೆ. ತಾಳ್ಮೆ ಇಲ್ಲವಾದಲ್ಲಿ ಬಾಳಲ ಸಾಧ್ಯ. ಇಂತಹ ಗುಣವುಳ್ಳವರನ್ನು ಆದರ್ಶವಾಗಿ ಇಟ್ಟುಕೊಳ್ಳಬಹುದು. 8ನೆಯ ಒಂದು ಗಾದೆ ಮಾತು, ಮನಸ್ಸಿದ್ದರೆ ಮಾರ್ಗ. ಹಿರಿಯರ ಅನುಭವದ ನುಡಿಮುತ್ತು ಗಾದೆ. ಕಿರಿಯದಾದ ಮಾತುಗಳಲ್ಲಿ ಹಿರಿಯದಾದ ಅರ್ಥ ಹೇಳುವುದೇ ಗಾದೆಗಳ ವೈಶಿಷ್ಟ್ಯ. ಗಾದೆಗಳನ್ನು ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸುವಾಗ, ಬುದ್ಧಿವಾದ ಹೇಳುವಾಗ, ತಪ್ಪನ್ನು ಎತ್ತಿ ತಿಳಿ ಹೇಳುವಾಗ, ವಿಶೇಷ ಗುಣಗಳ ಮಹತ್ವವನ್ನು ವಿವರಿಸುವಾಗ ಗಾದೆಗಳನ್ನು ಬಳಸುತ್ತೇವೆ. ಯಾವುದೇ ಕಾರ್ಯವನ್ನು ಮನಸ್ಸಿನಿಂದ ಛಲದಿಂದ ಪ್ರಯತ್ನಿಸಬೇಕು. ಆಗ ಗುರಿ ತಲುಪಲು ಮಾರ್ಗ ನಿಚ್ಚಳವಾಗಿ ನಮಗೆ ಗೋಚರವಾಗುತ್ತದೆ. ಅಪಾಯದಲ್ಲಿ ಸಿಕ್ಕಿಕೊಂಡಾಗ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಯೋಚಿಸಿದರೆ ಅದರಿಂದ ಹೊರಬರುವ ಮಾರ್ಗ ತಾನಾಗಿ ಗೋಚರವಾಗುತ್ತದೆ ಎಂಬುದು ಈ ಗಾದೆಯ ಅರ್ಥ. 9ನೆಯ ಪಾಯಿಂಟಲ್ಲಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಿರಿಯರ ಅನುಭವದ ನುಡಿಯೇ ಗಾದೆ. ಕಿರಿದಾದ ಮಾತಿನಲ್ಲಿ ಹಿರಿದಾದ ಅರ್ಥವನ್ನು ಹೇಳುವ ಗಾದೆಗಳಿಲ್ಲದ ದೇಶವಿಲ್ಲ, ಭಾಷೆಯಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೆ ಗಾದೆಯ ಮಹತ್ವವನ್ನು ಹೇಳುತ್ತದೆ. ಹಸಿಯ ಗೋಡೆಯ ಮೇಲೆ ಹರಳು ನೆಟ್ಟಂತೆ ಇದರ ಪರಿಣಾಮ. ಗಾದೆಗಳನ್ನು ಬುದ್ಧಿ ಹೇಳುವಾಗ, ವಿಚಾರಗಳನ್ನು ಸ್ಪಷ್ಟಪಡಿಸುವಾಗ, ಹೋಲಿಸುವಾಗ, ತಪ್ಪುಗಳನ್ನು ತಿದ್ದುವಾಗ ಬಳಸುತ್ತಾರೆ. ಈ ಒಂದು ಗಾದೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವಂತಹ ಗಾದೆ ಜ್ಞಾನ ಸಂಪಾದನೆಗೆ, ಬುದ್ಧಿಶಕ್ತಿ ಹೆಚ್ಚಿಸಿಕೊಳ್ಳಲು ಯಾವ ಮಾರ್ಗ ಅನುಸರಿಸಬೇಕು ಎಂದು ತಿಳಿಸುತ್ತದೆ. ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟರೆ ನಮ್ಮ ಸಾಮಾನ್ಯ ಜ್ಞಾನ ವೃದ್ಧಿಯಾಗ್ತದೆ. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದರೆ ಜ್ಞಾನ ಸಂಪಾದನೆಯಾಗುತ್ತದೆ. ಹೀಗೆ ಸಂಪಾದಿಸುವ ಜ್ಞಾನದಿಂದ ನಮ್ಮ ವ್ಯಕ್ತಿತ್ವ ಎತ್ತರಕ್ಕೆ ಬೆಳೆಯುತ್ತದೆ. ಪರಿಪೂರ್ಣ ವ್ಯಕ್ತಿಗಳಾಗಿ ಬದುಕು ಸಾರ್ಥಕವಾಗುತ್ತದೆ ಎನ್ನುವುದು ಈ ಒಂದು ಗಾದೆಯ ವಿಶೇಷ ಅರ್ಥವಾಗಿದೆ. ಇನ್ನು 10ನೆಯ ಪಾಯಿಂಟಲ್ಲಿ 10ನೆಯ ಗಾದೆ, ಅರಮನೆಗಿಂತ ನೆರೆಮನೆ ಲೇಸು. ಗಾದೆ ವೇದಕ್ಕೆ ಸಮಾನ. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಇಲ್ಲಿ ಅರಮನೆ ಎಂದಿರುವುದು ಹಣ, ಅಂತಸ್ತು, ಅಧಿಕಾರ ಎಂದು ಮರೆದಾಡುವ ಶ್ರೀಮಂತ ಜನರ ಮನೆ ಎಂದರ್ಥ. ಬಡವರನ್ನು ಇವರು ತಮ್ಮ ನೆರೆಮನೆಯವರಾಗಿ ನೋಡಲು ಇಷ್ಟಪಡುವುದಿಲ್ಲ. ಬಡವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ. ಆದ್ದರಿಂದ ಸರ್ವಜ್ಞ ಕವಿ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಎಂದಿದ್ದಾರೆ. ಹಂಗಿಸಿ ಬಡವರನ್ನು ತಮ್ಮ ದಾಸ್ಯದಲ್ಲಿರಿಸಿಕೊಳ್ಳುತ್ತಾರೆ. ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. ಆದರೆ ನೆರೆಮನೆಯ ಸ್ನೇಹ ಸೌಹಾರ್ದದ ಸಂಕೇತವಾಗಿದೆ. ಇವಿಷ್ಟು ಗಾದೆ ಮಾತಾಗಿರುವಂಥದ್ದು. ತುಂಬಾ ಮುಖ್ಯವಾಗಿರುವಂಥ ಗಾದೆ ಮಾತುಗಳು. ಇನ್ನು ನೀವು ಸರಿಯಾಗಿ ನೋಡೋದಾದರೆ ಪತ್ರಲೇಖನ ಕೂಡ ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. 10ನೆಯ ತರಗತಿಯ ವಿದ್ಯಾರ್ಥಿಗಳ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಪತ್ರಲೇಖನ ಇದ್ದೇ ಇರುವಂಥದ್ದು. ಅದರಲ್ಲಿ ಅವರು ಕೆಲವೊಮ್ಮೆ ತಂದೆಗೆ ಬರೆಯುವ ಪತ್ರವನ್ನು ಬರೀಲಿಕ್ಕೆ ಹೇಳ್ತಾರೆ, ಅಥವಾ ತಾಯಿಗೆ ಬರೆಯುವ ಪತ್ರ. ತಂದೆಗೆ ಬರೆಯುವುದಾದರೆ ನೀವು ಏನು ಬರಿಬೇಕು, ನೀವು ಬರಿಬೇಕಾದ್ರೆ ತೀರ್ಥರೂಪರವರಿಗೆ ಅಂತ ಬರೀಬೇಕು. ತಾಯಿಗೆ ಬರೆಯುವಾಗ ಮಾತೃರೂಪರವರಿಗೆ ಅಂತ ಬರೀಬೇಕು. ಇನ್ನು ಉಳಿದಂಥ ಗೆಳತಿಯರಿಗೆಲ್ಲ ನೀವು ಯಾವಾಗಲೂ ಬರೆಯುವ ರೀತಿಯಲ್ಲಿ ಬರಿತಾ ಹೋದ್ರಾಯಿತು. ತಂದೆಗೆ ಬರೆಯುವ ಪತ್ರದಲ್ಲಿ ಮಾತ್ರ ಆ ರೀತಿಯಾದ ನೀವು ಉಲ್ಲೇಖವನ್ನು ಆ ರೀತಿಯಾಗಿ ಬರಿಬೇಕಾಗ್ತದೆ. ತಾಯಿಗೆ ಆದರೆ ಮಾತೃಶ್ರೀಯವರಿಗೆ ನಮಸ್ಕಾರಗಳು, ತೀರ್ಥರೂಪರವರಿಗೆ ನಮಸ್ಕಾರಗಳು. ಇಲ್ಲಿ ನೋಡಿ, ಇಲ್ಲಿ ಪತ್ರಲೇಖನವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ತಾಯಿ ಗೌರಮ್ಮನವರಿಗೆ ಪತ್ರವೊಂದು ಬರೆಯಿರಿ ಅಂತ ಕೇಳಿದ್ದಾರೆ. ಅವರೇ ಎಲ್ಲ ಒಂದು ಅಡ್ರೆಸ್ ಎಲ್ಲ ಅವರೇ ಕೊಡ್ತಾರೆ. ನಾವು ಅದನ್ನು ಯಾವ ಕಡೆ ಬರಿಬೇಕು ಎನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು.
ಬಲದ ಹೊಡೆಯಲ್ಲಿ ದಿನಾಂಕ ಬರೀರಿ. ಇಲ್ಲಿ ಮೇಲೆ ಕ್ಷೇಮ, ನಿಮ್ಮ ಹೆಸರು ಅಂದರೆ ಅವರು ಕೊಟ್ಟಿರೋ ಅಡ್ರೆಸ್ಸನ್ನು ತಗೊಂಡು ಬರಿಬೇಕು. ನಿಮ್ಮ ಹೆಸರು ಬರೆಯುವಂಥದ್ದಲ್ಲ, ಅವರು ಕೊಡ್ತಾರೆ ಅಲ್ಲಿ ನೀವು ಇಂದುಮತಿ ಎಂದು ಭಾವಿಸಿ ಅಂತ ಕೇಳ್ತಾರೆ. ನಿಮ್ಮ ಹೆಸರಿಗೆ ಇಂದುಮತಿ 10ನೇ ತರಗತಿ ಎ ವಿಭಾಗ, ಪೂರ್ಣೋದಯ ಪ್ರೌಢಶಾಲೆ, ಬಸವೇಶ್ವರ ನಗರ. ಈ ಒಂದು ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ, ಅದನ್ನೇ ಬರಿಬೇಕು. ನಂತರ ತಾಯಿಯಾದ ಕಾರಣ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ತಾಯಿಗೆ ಬರೆಯುವ ಪತ್ರ ಆಗಿದ್ದರೆ ಮಾತೃಶ್ರೀಯವರಿಗೆ ನಮಸ್ಕಾರ ಅಂತ ಬರಿಬೇಕು. ತಂದೆಯವರಿಗೆ ಆದರೆ ತೀರ್ಥರೂಪರವರಿಗೆ ನಮಸ್ಕಾರ ಅಂತ ಬರಿಬೇಕು. ಇದೆರಡು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ ಆಗಿದೆ. ಮಾತೃಶ್ರೀಯವರಿಗೆ ನಮಸ್ಕಾರ. ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ. ನಿಮ್ಮೆಲ್ಲರ ಕ್ಷೇಮ ಸಮಾಚಾರಗಳಿಗೆ ಆಗಾಗ ಪತ್ರ ಬರೆಯಬೇಕೆಂದು ಕೋರುತ್ತೇನೆ. ನನ್ನ ಅಭ್ಯಾಸ ಚೆನ್ನಾಗಿ ನಡೆದಿದೆ. ಬರುವ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದೇನೆ. ಪಾಠಗಳೆಲ್ಲವೂ ಮುಗಿಯುವ ಹಂತಕ್ಕೆ ಬಂದಿದೆ. ಜನವರಿ 2ನೇ ವಾರದಿಂದ ಪುನರಾವರ್ತನೆ ಆರಂಭವಾಗಲಿದೆ. ಕಳೆದ ತಿಂಗಳು 14ನೇ ತಾರೀಕಿನಂದು ನಮ್ಮ ಶಾಲೆಯಲ್ಲಿ ಅತ್ಯಂತ ಸಂಭ್ರಮ ಮನೆ ಮಾಡಿತ್ತು. ಏಕೆಂದರೆ ಅಂದು ಮಕ್ಕಳ ದಿನವಲ್ಲವೇ. ನಮಗೆಲ್ಲ ಅಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಬರುವಂತೆ ಶಿಕ್ಷಕರು ತಿಳಿಸಿದ್ದರು. ಮುಂಜಾನೆ 10:30ಕ್ಕೆ ಧ್ವಜವಂದನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕ ಶ್ರೀಮತಿ ನೀರಜಾಕ್ಷಿಯವರು ಚಾಚಾ ನೆಹರೂರ ಬಗ್ಗೆ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಸೊಗಸಾಗಿ ಮಾತನಾಡಿದರು. ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಶೇಷವೇನೆಂದರೆ ನಮ್ಮ ಎಲ್ಲ ಗುರುಗಳು ನಮಗಾಗಿ ಹಾಡು, ನರ್ತನ, ನಾಟಕಗಳನ್ನು ನಡೆಸಿಕೊಟ್ಟರು. ನಮ್ಮ ಮುಖ್ಯ ಶಿಕ್ಷಕರಾದ ಗುರುಬಸಪ್ಪನವರು ಬಹಳ ಚೆನ್ನಾಗಿ ದೇಶಭಕ್ತಿಯನ್ನು ಹಾಡಿದರು. ಗಣಿತದ ಶಿಕ್ಷಕಿ ವನಜ ಇಂದ್ರಜಾಲದಿಂದ ನಮ್ಮೆಲ್ಲರ ಬೆರಗುಗೊಳಿಸಿದರು. ದೈಹಿಕ ಶಿಕ್ಷಕರಾದ ಕೊಟ್ರೇಶ್ ಅವರು ಯೋಗಾಸನಗಳನ್ನು ಪ್ರದರ್ಶಿಸಿದರು. ಮಧ್ಯಾಹ್ನ ರುಚಿಯಾದ ಊಟದ ವ್ಯವಸ್ಥೆ ಇತ್ತು. ಅದನ್ನೆಲ್ಲ ನೋಡುವಾಗ ನಿಮ್ಮೆಲ್ಲರ ನೆನಪು ತುಂಬ ಬಂತು. ಮನೆಯಲ್ಲಿ ಹಿರಿಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಚಿ ಆದರ್ಶ್ ಮತ್ತು ಪುಟಾಣಿ ಅಂಕಿತಾಳಿಗೆ ನನ್ನ ಸವಿಮುತ್ತುಗಳು. ಇಂತಿ ನಮಸ್ಕಾರಗಳು ಇಂದುಮತಿ ಅಂತ ಹೇಳಿ ಅವರು ಮತ್ತೊಂದು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಅಡ್ರೆಸ್ಸನ್ನು ನಾವಲ್ಲಿ ಬರೀಬೇಕು. ಮತ್ತೊಂದು ಅವರು ಏನು ಹೇಳಿದ್ದಾರೆ ಅಂದರೆ ಅಣ್ಣನಿಗೆ ಬರೀಲಿಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಉಲ್ಲೇಖ ಮಾಡುವಂಥದ್ದು ತೀರ್ಥರೂಪ ಸಮಾನನಾದ ಅಣ್ಣನವರಿಗೆ ಅಂತ ಬರೀಬೇಕು. ಇಲ್ಲಿ ಯಾವ ವಿಚಾರ ಇದೆ ಅದನ್ನು ಬರೆಯುವಂಥದ್ದು. ನಂತರ ಇಂತಿ ಬೇಡು ಆಶೀರ್ವಾದ ಬಲದ ಗಡಿಯಲ್ಲಿ ನಿಮ್ಮ ತಮ್ಮ ಅಂತ ಬರೆದು ಈ ಕಡೆ ಅವರ ವಿಳಾಸವನ್ನು ಕೂಡ ಬರಿಬೇಕು. ನಿಮ್ಮ ವಿಳಾಸ ಮೇಲೆ ಬರೆಯುವಂಥದ್ದು. ಇದು ತಾಯಿಯವರಿಗೆ ಬರೆಯುವಂಥ ಪತ್ರ. ಇಲ್ಲಿ ಮಾತೃಶ್ರೀಯವರಿಗೆ ಅಂತ ಬಂದಿದೆ ನೋಡಿ. ಮಾತೃಶ್ರೀಯವರಿಗೆ ನಿಮ್ಮ ಮಗಳು ಮಾಡುವ ಅನಂತ ನಮಸ್ಕಾರಗಳು. ಇನ್ನು ನೀವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಓದಬೇಕಾಗಿರುವಂಥದ್ದು ಪ್ರಬಂಧಗಳು ಸ್ನೇಹಿತರೆ. ಗಾದೆಗಳು, ಕೊಟ್ಟೆ ಕೊಡುವಂತಹ ಪ್ರಶ್ನೆಗಳು, ಹಾಗೆ ಪ್ರಬಂಧದಲ್ಲಿ ಕೂಡ ಹಾಗೆ ಕೆಲವು ಪ್ರಬಂಧಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಬಂಧಗಳನ್ನು ಕೊಡ್ತಾರೆ. ಇದರಲ್ಲಿ ಕೆಲವೊಂದು ಜನರಲ್ ಆಗಿರುವಂಥ ವಿಷಯಗಳನ್ನು ತಗೊಂಡು ನಾವು ಕಲಿತಾ ಹೋಗುವ. ಇದೆಲ್ಲ ಕೂಡ ವಿಚಾರಗಳು ನಿಮಗೆ ಗೊತ್ತಿದ್ದರೆ ನಂತರ ನೀವೆಲ್ಲವನ್ನು ಬರಿತಾ ಹೋಗುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಪ್ರಬಂಧವನ್ನು ಬರೀಬೇಕಾದ್ರೆ ನೀವು ಬಾಯ್ಪಾಠ ಮಾಡುವಂಥ ಅಗತ್ಯ ಇಲ್ಲ. ಅರ್ಥ ಮಾಡಿಕೊಳ್ಬೇಕು, ಏನು ವಿಚಾರ, ಅದರೊಳಗೆ ಏನೆಲ್ಲ ವಿಚಾರಗಳನ್ನು ತುಂಬಿಸ್ಬೋದು, ಏನೆಲ್ಲ ಹಾಕ್ಬೋದು, ಇದು ನಿಮ್ಮ ಇಷ್ಟದ ರೀತಿಯಲ್ಲಿ ಬರೆಯುವಂಥದ್ದು. ಪ್ರಬಂಧ ಬರೆಯುವಂಥದ್ದು ಅಂತ ಹೇಳಿದರೆ ನೀವು ಅಲ್ಲಿ ಇರುವಂತೆ ಇರಬೇಕು ಅಂತ ಇಲ್ಲ, ಅದರ ವಿವರಣೆ ನಿಮಗೆ ಬೇಕಾದ ರೀತಿಯಲ್ಲಿ ವಿವರಿಸ್ಬೋದು. ಅದರಿಂದ ಪ್ರಬಂಧ ಬರಿಬೇಕಾದ್ರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಕೊಟ್ಟಿರುವಂಥ ಟಾಪಿಕ್ಗಳ ಬಗ್ಗೆ 1-2 ನಿಮಿಷಗಳ ಕಾಲ ನೆನಪನ್ನು ಮಾಡ್ಕೊಳ್ಳಿ. ಯಾವುದೆಲ್ಲ ಪಾಯಿಂಟ್ಸ್ಗಳನ್ನು ಅದರೊಳಗೆ ಹಾಕ್ಕೊಳ್ಬೋದು, ಯಾವ ವಿಚಾರವನ್ನು ಅದರೊಳಗೆ ತುಂಬಿಸ್ಬೋದು ಎನ್ನುವಂಥದ್ದನ್ನು ನೋಡಿಕೊಂಡು ಬರಿತಾ ಹೋಗಿ. ಈ ಪ್ರಬಂಧಗಳಲ್ಲಿ 8 ಪ್ರಬಂಧಗಳನ್ನು ಇಲ್ಲಿ 10 ಪ್ರಬಂಧವನ್ನು ಕೊಟ್ಟಿದ್ದಾರೆ. ನಾವು 10 ಪ್ರಬಂಧಗಳನ್ನು ಓದ್ತಾ ಹೋದರೆ ನಿಮಗೆ ಒಂದು ಯಾವ ರೀತಿ ಬರಿಬೋದು ಅಥವಾ ಯಾವ ರೀತಿ ವಿಷಯಗಳನ್ನು ಸೇರಿಸ್ಬೋದು ಎನ್ನುವಂಥದ್ದು ಗೊತ್ತಾಗ್ತದೆ. ಪ್ರಬಂಧಗಳನ್ನು ನೋಡುವ. ನವೆಂಬರ್ 14ರ ಮಹತ್ವ ಅಂತ ಕೊಟ್ಟಿದ್ದಾರೆ. ನವೆಂಬರ್ 14ರ ಮಹತ್ವ. ನವೆಂಬರ್ 14 ಎಂದಾಕ್ಷಣ ಎಲ್ಲರ ಗಮನ ಹರಿಯುವಂಥದ್ದು ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರದ್ದು. ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯಾಗಿ ಆಚರಿಸುವಂಥದ್ದು. ನವೆಂಬರ್ 14 ಮಕ್ಕಳ ದಿನಾಚರಣೆಯ ದಿನ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಪ್ರಥಮವಾಗಿ ಭಾರತದ ಪ್ರಧಾನಿಯಾದರು.
ನೆಹರು ಅವರು ನವೆಂಬರ್ 14, 1889 ಜನಿಸಿದ್ದರು. ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ. ಅದಕ್ಕಾಗಿ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದೇ ಆಚರಿಸುವಂತೆ ಪ್ರೇರೇಪಿಸಿದರು. ಅದರಂತೆ ಪ್ರತಿ ವರ್ಷ ಅದೇ ದಿನಾಂಕದಂದು ದೇಶದಾದ್ಯಂತ ಅದ್ಧೂರಿಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಕ್ಕಳು ದೇಶದ ದೊಡ್ಡ ಆಸ್ತಿ. ಮುಂದಿನ ಪೀಳಿಗೆಯ ನಾಗರಿಕರು ಇಂದಿನ ಮಕ್ಕಳೇ. ಹಾಗಾಗಿ ಅವರನ್ನು ಚೆನ್ನಾಗಿ ಪಾಲಿಸಿ ಪೋಷಿಸಿ ಬೆಳೆಸಬೇಕಾದದ್ದು ಸಮಾಜದ ಎಲ್ಲರ ಹಿರಿಯರ ಜವಾಬ್ದಾರಿಯಾಗಿದೆ. ಮಕ್ಕಳ ದಿನಾಚರಣೆಯು ಈ ಜವಾಬ್ದಾರಿಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಕಿರಿಯವರಿಗೆ ಉತ್ತಮ ಶಿಕ್ಷಣ, ಆರೋಗ್ಯ, ಯೋಗ್ಯವಾದ ಸಂಸ್ಕಾರಗಳನ್ನು ನೀಡುವ ಮೂಲಕ ಅವರನ್ನು ಅತ್ಯುತ್ತಮ ಪ್ರಜೆಗಳನ್ನಾಗಿ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ಮೂಲಕ ನೆಹರೂರವರ ತತ್ವಾದರ್ಶಗಳನ್ನು ಗೌರವಿಸಲಾಗುತ್ತದೆ. ಅಂದು ಮಕ್ಕಳಿಗೆಂದೇ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಡೆಸಲಾಗುತ್ತದೆ. ಎರಡನೆಯ ಪ್ರಬಂಧ ವನ ಮಹೋತ್ಸವದ ಆಚರಣೆಯ ಅವಶ್ಯಕತೆಗಳು. ವೃಕ್ಷೋ ರಕ್ಷತಿ ರಕ್ಷಿತಃ. ವೃಕ್ಷಗಳನ್ನು ರಕ್ಷಿಸಿದವರನ್ನು ವೃಕ್ಷವು ರಕ್ಷಿಸುವುದು ಎಂಬ ಉಕ್ತಿಯನ್ನು ಸಾರುವ ಕಾರ್ಯಕ್ರಮವೇ ವನ ಮಹೋತ್ಸವದ ಆಚರಣೆಯಾಗಿದೆ. ಏರುತ್ತಿರುವ ಜನಸಂಖ್ಯೆಯ ಕಾರಣ ಹಿಂದಿದ್ದ ಪ್ರಕೃತಿ ಸಂಪತ್ತು ಇಂದು ವಿನಾಶದ ಅಂಚನ್ನು ಮುಟ್ಟಿದೆ ಎಂದರೆ ತಪ್ಪಾಗಲಾರದು. ವನಗಳು ಅಳಿದರೆ ಜಗತ್ತಿನ ಯಾವ ಜೀವಿಯೂ ಉಳಿಯದು ಎಂದು ಸಾರ್ವತ್ರಿಕ ಸತ್ಯವನ್ನು ಮನುಷ್ಯರಿಗೆ ಮನವರಿಕೆ ಮಾಡಿಕೊಡಬೇಕಾಗಿರುವ ಸಂದರ್ಭ ಇಂದು ಬಂದದ್ದಾಗಿದೆ. ಹೊಸ ಶತಮಾನಗಳ ನಾಗರಿಕರು ಜ್ಞಾನಿಗಳಾದರೂ ಅಜ್ಞಾನಿಗಳಂತೆ ತಮ್ಮ ಮೂಲಭೂತ ಅವಶ್ಯಕತೆಗಳಿಗಾಗಿ, ಅಂದರೆ ಇಂಧನಕ್ಕಾಗಿ, ಕಟ್ಟಡಗಳಿಗಾಗಿ, ನಿತ್ಯೋಪಯೋಗಿ ವಸ್ತುಗಳಿಗಾಗಿ ಮರಗಳನ್ನು ಕಡಿಯುತ್ತಾ ಬಂದಿದ್ದಾರೆ. ಇನ್ನು ಮುಂದಾದರೂ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದಿದ್ದರೆ ನಮ್ಮ ಸಮಾಧಿಯನ್ನು ನಾವೇ ತೋಡಿಕೊಂಡಂತಾಗುತ್ತದಲ್ಲವೇ? ಪ್ರಕೃತಿಯಲ್ಲಿ ಮುಗಿದು ಹೋಗುವ ಮತ್ತು ಮುಗಿದು ಹೋಗದಿರುವ ಸಂಪನ್ಮೂಲಗಳೆಂದು ಎರಡು ವಿಧಗಳಿವೆ. ಅರಣ್ಯಗಳು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಅದು ಮುಗಿದು ಹೋಗದಂತೆ ಮಾಡಬೇಕಾದರೆ ಜನಜಾಗೃತಿ ಉಂಟಾಗಬೇಕು. ಅದನ್ನು ಮನವರಿಕೆ ಮಾಡಿಕೊಡಬೇಕಾದ ಈ ವನ ಮಹೋತ್ಸವಗಳ ಆಚರಣೆ ಅನಿವಾರ್ಯವಾಗಿದೆ. ಹಳ್ಳಿಗಳಲ್ಲಿ ಜನಜಾಗೃತಿ ಉಂಟಾಗಬೇಕಾಗಿದೆ. ಮರಗಳನ್ನು ಕಡಿಯುವುದರಿಂದಾಗುವ ಅನಾಹುತಗಳನ್ನು ತಿಳಿಸಿಕೊಡಬೇಕು. ಕುಡಿಯುವ ನೀರಿಗೆ ಆಗುವ ಅನಾನುಕೂಲ, ಭೂ ಸವಕಳಿ, ಮಳೆ ಬಾರದ ಪ್ರಸಂಗ, ಸೂರ್ಯನ ನೇರಳಾತೀತ ಕಿರಣಗಳಿಂದಾಗಿ ಉಂಟಾಗಬಹುದಾದ ಚರ್ಮ ರೋಗಗಳ ಬಗ್ಗೆ ಮತ್ತು ಉಸಿರಾಟಕ್ಕೆ ಅವಶ್ಯಕ ಪ್ರಮಾಣದ ಆಮ್ಲಜನಕ ಮರಗಳಿಂದ ದೊರೆಯುವುದೆಂಬುದನ್ನು ಮನವರಿಕೆ ಮಾಡಿಕೊಡಬೇಕಾಗಿದೆಯಲ್ಲದೆ ಒಣಗಿದ ಮರಗಳನ್ನು ಕಡಿದ ಸ್ಥಳದಲ್ಲಿ ಕನಿಷ್ಠ 2 ಸಸಿಗಳನ್ನಾದರೂ ನೆಡುವಂತೆ ಪ್ರೋತ್ಸಾಹಿಸುವುದು ಅಗತ್ಯ. ಅಪ್ಪಿಕೋ ಚಿಪ್ಕೋ ಚಳುವಳಿಗಳ ಮಹತ್ವವನ್ನು ವಿವರಿಸಿ ಜನಮನದಲ್ಲಿ ಜನಜಾಗೃತಿ ಉಂಟಾದಲ್ಲಿ ಮಾತ್ರ ಇದರ ನಿವಾರಣೆ ಸಾಧ್ಯ. ಇನ್ನು ಬರುವಂತಹ 3ನೇ ಪ್ರಬಂಧ ಇಂದಿನ ಶಿಕ್ಷಣದಲ್ಲಿ ಚಟುವಟಿಕೆಗಳ ಪಾತ್ರ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಓದಿನಿಂದಷ್ಟೇ ಜ್ಞಾನವೃದ್ಧಿಯಾಗಲಾಗದು. ಪೂರಕವೆನಿಸುವ ಪಠ್ಯಪುಸ್ತಕಗಳು ಓದುವ ಅನಿವಾರ್ಯವೆನಿಸಿದೆ. ಇಂದು ಸ್ಪರ್ಧಾತ್ಮಕ ಯುಗ. ಪುಸ್ತಕ ಭಂಡಾರಗಳ ಬಳಕೆ, ಅಂತರ್ಜಾಲಗಳ ಬಳಕೆಯ ಮೂಲಕ ವಿದ್ಯಾರ್ಥಿಯು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಪಠ್ಯಗಳನ್ನು ಓದಿ ಉರಿಹೊಡೆದು ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದರಿಂದಷ್ಟೇ ವಿದ್ಯಾರ್ಥಿ ಜ್ಞಾನ ಸಂಪನ್ನನಾಗಲಾರ. ವಿದ್ಯಾರ್ಥಿಯು ಪಠ್ಯದ ಓದಿನೊಂದಿಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಘ, ವಿಜ್ಞಾನ ಸಂಘ, ಸಾಹಿತ್ಯ ಸಂಘ, ಕಲಾ ಸಂಘ ಮುಂತಾದ ಕೂಟಗಳನ್ನು ರಚಿಸಿ ಅವುಗಳ ಮೂಲಕ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ವಿಜ್ಞಾನಿಗಳ ದಿನಾಚರಣೆ, ರಸಪ್ರಶ್ನೆ, ಭಾಷಣಗಳು, ಚರ್ಚಾಕೂಟಗಳು, ವಿವಿಧ ಸ್ಪರ್ಧೆಗಳು, ವಿಚಾರ ಸಂಕಿರಣಗಳು ಮೊದಲಾದವುಗಳನ್ನು ಭಾಗವಹಿಸುವ ಮೂಲಕ ಹೊಸ ವಿಚಾರಗಳನ್ನು ಅರಿಯಬಹುದು. ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಬಹುದು. ಸಭಾಕಂಪನವನ್ನು ಕಳೆದುಕೊಳ್ಳಬಹುದು. ಅಲ್ಲದೆ ಅಂತರ್ಗತ ಸುಪ್ತ ಪ್ರತಿಭೆಯ ಪ್ರಕಟಣೆಗೆ, ವಿಕಾಸಕ್ಕೆ ಅವಕಾಶವನ್ನು ಗಳಿಸಬಹುದು. ನಾಟಕ ರಚನೆ, ಅಭಿನಯ, ಭಿತ್ತಿಪತ್ರಿಕೆ, ಹಸ್ತಪತ್ರಿಕೆ, ಸಂಪಾದನೆ, ಪ್ರಕಟಣೆಗಳನ್ನು ಕೈಗೊಳ್ಳಬಹುದು.
ನಟರಾಗಲು, ಲೇಖಕರಾಗಲು, ನಾನಾ ವಿಷಯಗಳ ಸಂಗ್ರಾಹಕರಾಗಲು ಇದರಿಂದ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಸಹಜೀವನ ಬೆಳೆಸಲು, ಭೇದ ಭಾವ ಅಳಿಸಲು, ಸಂಘ ಜೀವನ ಅನುಭವ ಪಡೆಯಲು ಇಂಥ ಚಟುವಟಿಕೆಗಳು ಅತ್ಯವಶ್ಯಕ. ಕಿರುಪ್ರವಾಸಗಳು, ಶೈಕ್ಷಣಿಕ ಪ್ರವಾಸಗಳು ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿದೆ. ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕಗಳ ಪಠಣವಷ್ಟೇ ಅಲ್ಲ, ಇತರ ಚಟುವಟಿಕೆಗಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಳವಡಿಸುವ, ಅನುಸರಿಸುವ ಅಗತ್ಯ ಅನಿವಾರ್ಯವೆನಿಸಿದೆ. ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು. ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳ ಪ್ರಬಂಧವನ್ನು ನೋಡ್ತಾ ಹೋಗ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಓದಿನಿಂದಷ್ಟೇ ಜ್ಞಾನ ವೃದ್ಧಿಯಾಗದು. ಪೂರಕವೆನಿಸುವ ಪುಸ್ತಕಗಳ ಓದು ಅನಿವಾರ್ಯವೆನಿಸಿದೆ. ಇದು ಸ್ಪರ್ಧಾತ್ಮಕ ಯುಗ. ಪುಸ್ತಕ ಭಂಡಾರಗಳ ಬಳಕೆ, ಅಂತರ್ಜಾಲಗಳ ಬಳಕೆಗಳ ಮೂಲಕ ವಿದ್ಯಾರ್ಥಿಯು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಪಠ್ಯಗಳನ್ನು ಓದಿ ಹೊಡೆದು ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದರಿಂದಷ್ಟೇ ವಿದ್ಯಾರ್ಥಿ ಜ್ಞಾನ ಸಂಪನ್ನನಾಗಲಾರ. ವಿದ್ಯಾರ್ಥಿಯು ಪಠ್ಯದ ಓದಿನೊಂದಿಗೆ ಹಲವಾರು ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಪಠ್ಯೇತರ ಹಾಗೂ ಸಹಪಠ್ಯ ಚಟುವಟಿಕೆಗಳ ಅರ್ಥ ಒಂದೇ. ಆದರೂ ಪಠ್ಯೇತರ ಚಟುವಟಿಕೆಗಳು ಶಾಲಾ ವೇಳೆಯನ್ನು ಹೊರತುಪಡಿಸಿ ಶಾಲೆಯ ಹೊರಗಡೆ ನಡೆಯುತ್ತಿದ್ದರೆ, ಸಹಪಠ್ಯ ಚಟುವಟಿಕೆಗಳು ಶಾಲೆಯ ಆವರಣದಲ್ಲಿಯೇ ಶಾಲಾ ಅವಧಿಯಲ್ಲಿ ಪಠ್ಯಕ್ಕೆ ಪೂರಕವಾದ ಚಟುವಟಿಕೆಗಳು. ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಘ, ವಿಜ್ಞಾನ ಸಂಘ, ಸಾಹಿತ್ಯ ಸಂಘ, ಕಲಾ ಸಂಘ ಮುಂತಾದ ಕೂಟಗಳನ್ನು ರಚಿಸಿ ಅವುಗಳ ಮೂಲಕ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಇವೆಲ್ಲದರ ಜೊತೆಗೆ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ ಬಹಳ ಮುಖ್ಯ. ಇದರ ಮೂಲಕ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ನಡೆಸಿ ಚುನಾವಣೆಯ ಮುಖ್ಯ ಉದ್ದೇಶಗಳನ್ನು ಮಕ್ಕಳಲ್ಲಿ ಮನವರಿಕೆಯನ್ನು ಮಾಡಿಸಬಹುದು. ಮತದಾನದ ಮಹತ್ವವನ್ನು ಭಾಗವಹಿಸುವ ಮೂಲಕ ಹೊಸ ಹೊಸ ವಿಚಾರಗಳನ್ನು ಅರಿಯಬಹುದು. ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಬಹುದು. ಸಭಾ ಕಂಪನಗಳನ್ನು ನಿವಾರಿಸಿಕೊಳ್ಳಬಹುದು. ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಹಾಗೂ ಪರಿಹಾರೋಪಾಯ. ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲಿ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಹೆಚ್ಚಾಗುವುದನ್ನು ಜನಸಂಖ್ಯಾ ಸ್ಫೋಟವೆನ್ನಲಾಗುತ್ತದೆ. ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೇರಿಕಾ ರಾಷ್ಟ್ರಗಳು ಈ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಪ್ರದೇಶಗಳಾಗಿವೆ. ಜನಸಂಖ್ಯೆಯ ಹೆಚ್ಚಳದಿಂದ ಆಹಾರದ ಅಭಾವ, ನಿರುದ್ಯೋಗ, ವಸತಿ ಮುಂತಾದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತದೆ. ಹಿಂದೆ ಪ್ಲೇಗ್, ಸಿಡುಬು, ಇನ್ಫ್ಲೂಯೆಂಜಾ, ಮಲೇರಿಯಾ, ವಿಷಮ ಶೀತ ಜ್ವರ ಮೊದಲಾದ ಮಾರಕ ರೋಗಗಳಿದ್ದವು. ಇವು ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವು. ಹೀಗಾಗಿ ಜನಸಂಖ್ಯೆ ನಿಯಂತ್ರಣದಲ್ಲಿರುತ್ತಿತ್ತು. ಈಗ ಇಂತಹ ರೋಗಗಳಿಗೆ ಔಷಧ ಕಂಡುಹಿಡಿಯಲಾಗಿದೆ. ಶಿಶು ಮರಣವು ಕಡಿಮೆಯಾಗಿದೆ. ಅಲ್ಲದೆ ಆಯುಷ್ಯದ ಪ್ರಮಾಣವು ಹೆಚ್ಚಾಗಿದೆ. ಮರಣದ ಪ್ರಮಾಣವು ಇಳಿದಿದೆ. ಇದರಿಂದಾಗಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ, ಧರ್ಮಾಂಧತೆ, ಬಾಲ್ಯ ವಿವಾಹ ಮುಂತಾದವು ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಿದೆ. ಇದರ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನೆಯನ್ನು ರೂಪಿಸಿದ್ದರೂ ಅದು ಸಮರ್ಪಕವಾಗಿ ಆಚರಣೆಗೆ ಬಂದಿಲ್ಲ. ಈ ಸಮಸ್ಯೆಯ ಪರಿಹಾರಕ್ಕೆ ಕೆಲವು ತ್ವರಿತ ಕಾರ್ಯಗಳನ್ನು ಕೈಗೊಳ್ಳಬೇಕು. ಸ್ತ್ರೀ ಪುರುಷರ ವಿವಾಹದ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕು. ಬಾಲ್ಯ ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು. ಕುಟುಂಬ ಯೋಜನೆಯನ್ನು ಧರ್ಮದ ಕಟ್ಟುಪಾಡಿಲ್ಲದಂತೆ ಕಡ್ಡಾಯ ಮಾಡಬೇಕು. ಪ್ರತಿ ಭಾರತೀಯನಿಗೂ ಜನಸಂಖ್ಯೆ ಶಿಕ್ಷಣವನ್ನು ನೀಡಬೇಕು. ಜನಸಂಖ್ಯೆ ಸ್ಫೋಟದಿಂದುಂಟಾಗುತ್ತಿರುವ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಇಂದು ವಿಜ್ಞಾನ ಶರವೇಗದಲ್ಲಿ ಬೆಳೆಯುತ್ತಿದೆ. ಅಂತೆಯೇ ವೈಜ್ಞಾನಿಕ ಉಪಕರಣಗಳ ಸಂಖ್ಯೆ ಸಹ ಬೆಳೆದಿದೆ. ಜನನ ನಿಯಂತ್ರಣ ತತ್ವವನ್ನು ಅನುಷ್ಠಾನಕ್ಕೆ ತರುವುದು ಉಚಿತ. ಇನ್ನು ಬರುವಂತಹ ಪ್ರಬಂಧ ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುವ ದುಷ್ಪರಿಣಾಮ ಹಾಗೂ ಪರಿಹಾರಗಳು. ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ. ಶಾಲಾ ಅಭಿವೃದ್ಧಿಯಲ್ಲಿ ಜನಪ್ರತಿನಿಧಿಗಳ ಪಾತ್ರ. ನನ್ನ ನೆಚ್ಚಿನ ಪ್ರವಾಸಿ ತಾಣಗಳು. ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುವ ದುಷ್ಪರಿಣಾಮ ಮತ್ತು ಪರಿಹಾರಗಳು. ಸೂರ್ಯ ನಮಗೆಲ್ಲರಿಗೂ ಚೇತನವನ್ನು ನೀಡುವ ಶಕ್ತಿಯ ಮೂಲ. ಸೂರ್ಯನಿಂದ ದೊರಕುವ ಬೆಳಕು, ಶಾಖದ ಕಾರಣದಿಂದಾಗಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಬದುಕಿ ಉಳಿಯಲು ಸಾಧ್ಯವಾಗಿದೆ. ಆದರೆ ಸೂರ್ಯನಿಂದ ಬರುವ ಎಲ್ಲ ಬೆಳಕು, ಶಾಖವನ್ನು ತಡೆದುಕೊಳ್ಳಲು ಭೂಮಿಯ ಜೀವಿಗಳಿಗೆ ಸಾಧ್ಯವಿಲ್ಲ. ಭೂಮಿಯ
ಪದರದಲ್ಲಿ ವಾಯುಮಂಡಲವಿದೆ. ವಾಯುಮಂಡಲದ ಮೇಲಿನ ಹಂತದಲ್ಲಿ ಓಝೋನ್ ಎಂಬ ಅನಿಲದ ಪದರವಿದೆ. ಈ ಓಝೋನ್ ಪದರವು ಸೂರ್ಯನ ಹೆಚ್ಚಿನ ಶಾಖವನ್ನು ಮತ್ತು ಅಪಾಯಕಾರಿಯಾದ ಬೆಳಕಿನ ಭಾಗವನ್ನು ತಡೆದು ಕೇವಲ ಭೂಮಿಗೆ ಅಗತ್ಯವಾದಷ್ಟೇ ಬೆಳಕು ಮತ್ತು ಶಾಖವನ್ನು ಒಳಗೆ ಬಿಡುತ್ತದೆ. ಆದರೆ ಇತ್ತೀಚೆಗೆ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯದಿಂದಾಗಿ ಈ ಓಝೋನ್ ಪದರಕ್ಕೆ ಧಕ್ಕೆಯಾಗುತ್ತಿದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಶಾಖ ಅಪಾಯಕಾರಿಯಾದ ಕಿರಣಗಳು ಭೂಮಿಯನ್ನು ತಲುಪುತ್ತದೆ. ಇದರಿಂದಾಗಿ ವಾತಾವರಣದಲ್ಲಿ ಬಿಸಿ ಇರುತ್ತದೆ. ಇದಕ್ಕೆ ಜಾಗತಿಕ ತಾಪಮಾನ ಎನ್ನುವಂಥದ್ದು. ಜಾಗತಿಕ ತಾಪಮಾನದಿಂದಾಗಿ ಹಿಮ ಕರಗಿ ನೀರಾಗುವುದರಿಂದ ನದಿಗಳು ಉಕ್ಕೇರಬಹುದು. ಇದರಿಂದಾಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚು ಸಮೀಪ ಭೂಪ್ರದೇಶಗಳು ಮುಳುಗಡೆಯಾಗಬಹುದು. ಭೂಮಿಯಲ್ಲಿರುವ ನೀರಿನ ಅಂಶ ಆವಿಯಾಗುವುದರಿಂದ ಕೆರೆ, ಬಾವಿ, ಜಲಾಶಯಗಳು ಬತ್ತಬಹುದು. ಗಿಡಮರಗಳು ಒಣಗಿ ಹೋಗಬಹುದು. ಮನುಷ್ಯನು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲದಂತಾಗಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಅಥವಾ ಹಸಿರುಮನೆ ಪರಿಣಾಮದಿಂದಾಗಿ ಇಡೀ ಭೂಮಿಯ ನೀರು ಮಂಜುಗಡ್ಡೆಯಂತೆ ಗಟ್ಟಿಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ಸಮಸ್ಯೆಗಳಿಂದ ದೂರವಾಗಬೇಕಾದರೆ ಪರಿಸರವನ್ನು ಉಳಿಸುವುದೊಂದೇ ದಾರಿ. ಜಾಗತಿಕ ತಾಪಮಾನ, ಅತಿವೃಷ್ಟಿ, ಅನಾವೃಷ್ಟಿ. ನಾವು ವಾಸಿಸುವ ಭೂಮಿ, ಅದರಲ್ಲಿ ಬೆಟ್ಟಗುಡ್ಡಗಳು, ನದಿಗಳು, ಸಾಗರ ಸರೋವರಗಳು, ಹಳ್ಳಕೊಳ್ಳಗಳು, ಅರಣ್ಯ, ಪಶುಪಕ್ಷಿಗಳು, ಆಕಾಶ, ವಾಯು ಇವೆಲ್ಲ ನಮ್ಮ ಪರಿಸರವೆನಿಸಿದೆ. ಈ ಪರಿಸರವನ್ನೇ ಪ್ರಕೃತಿ ಅಥವಾ ನಿಸರ್ಗವನ್ ಎಂದು ಹೇಳುವಂಥದ್ದು. ಪರಿಸರವನ್ನು ಸ್ಥೂಲವಾಗಿ ಸಹಜ ಪರಿಸರ, ಮಾನವ ನಿರ್ಮಿತ ಪರಿಸರವೆಂದು ವಿಭಾಗ ಮಾಡಬಹುದು. ಸಾಗರ, ನದಿ, ಅರಣ್ಯ, ಬೆಟ್ಟಗುಡ್ಡ, ಪರ್ವತ ಮುಂತಾದವು ಸಹಜ ಪರಿಸರವಾಗಿದೆ. ಕೃಷಿ ಭೂಮಿ, ಕೈಗಾರಿಕೆಗಳು, ನಗರಗಳು, ಅಣೆಕಟ್ಟುಗಳು, ಕಾಲುವೆಗಳು ಇತ್ಯಾದಿ ಮಾನವ ನಿರ್ಮಿತ ಪರಿಸರವಾಗಿದೆ. ಪರಿಸರವಿಲ್ಲದೆ ಮಾನವನ ಬದುಕೇ ಇಲ್ಲ. ಮನುಷ್ಯ ಸ್ವಾರ್ಥಕ್ಕಾಗಿ, ಸುಖಕ್ಕಾಗಿ ಪರಿಸರದ ದುರ್ಬಳಕೆ ಮಾಡುತ್ತಿದ್ದಾನೆ. ನಿಸರ್ಗವನ್ನು ಹಾಳು ಮಾಡುತ್ತಿದ್ದಾನೆ. ಸಹಜವಾಗಿರುವ ಅರಣ್ಯಗಳು ತಮ್ಮ ಗೊಬ್ಬರದಿಂದ ತಾವೇ ಪರಿಸರವನ್ನು ರಕ್ಷಿಸುತ್ತಾ ಎಲ್ಲ ಜೀವಿಗಳಿಗೂ ಅನುಕೂಲ ಮಾಡಿಕೊಡುತ್ತಾ ಬಂದಿದೆ. ಆದರೆ ಮಾನವ ಅದನ್ನು ಹಾಳು ಮಾಡಲು ಮುಂದಾಗಿದ್ದು ಅನೇಕ ಸಸ್ಯಗಳು ಪರಿಸರದಿಂದ ನಾಶವಾಗಿದೆ. ಯುವ ಜನತೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ಜನಾಂಗ ಮರಳುಗಾಡನ್ನು ನೋಡಲು ದೂರ ಪ್ರದೇಶಗಳಿಗೆ ಹೋಗಬೇಕಾಗಿಲ್ಲ. ಪರಿಸರವನ್ನು ರಕ್ಷಿಸಲು ಯುವ ಜನಾಂಗ ಮುಂದಾಗಿ ಕೆರೆ, ಬಾವಿ, ಸರೋವರ, ಮದಕ, ಒಡ್ಡು ಇವುಗಳನ್ನು ಸಂರಕ್ಷಿಸಬೇಕು. ಇವುಗಳಿಂದಾಗುವ ಪ್ರಯೋಜನಗಳನ್ನು ಜನರಿಗೆ ತಿಳಿಸಬೇಕು. ಮಳೆ ಕೊಯ್ಲು ವಿಧಾನವನ್ನು ಅನುಸರಿಸುವಂತೆ ಜನರಿಗೆ ತಿಳುವಳಿಕೆ ನೀಡಬೇಕು. ಕೆಲವು ಕೆರೆ, ಬಾವಿಗಳನ್ನು ದತ್ತು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಬೇಕು. ಗಿಡಗಳಿದ್ದರೆ ಮಾತ್ರ ಜೀವಿಗಳು ಎಂದು ಜನರಲ್ಲಿ ಮನವರಿಕೆ ಮಾಡಿಕೊಡಬೇಕು. ಜಾಗತಿಕ ತಾಪಮಾನದಿಂದ ಅತಿವೃಷ್ಟಿ, ಅನಾವೃಷ್ಟಿ ಆಗುವ ಅನಾಹುತವನ್ನು ತಿಳಿಸಬೇಕು. ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ಆಚರಿಸುವಂತೆ ಜನರಿಗೆ ತಿಳಿಸಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಇನ್ನು ಬರುವಂಥ ಪ್ರಬಂಧ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ. ವಿಶೇಷವಾದ ಜ್ಞಾನವೇ ವಿಜ್ಞಾನ. ತರ್ಕಬದ್ಧವಾದ ಯೋಜನೆ, ವಿಶ್ಲೇಷಣೆ, ಸಂಶೋಧನೆಗಳ ಮೂಲಕ ಅಂತಹ ಜ್ಞಾನವನ್ನು ಗಳಿಸಬಹುದು. ವಿಜ್ಞಾನದ ಮೂಲಕವೇ ನಾವು ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ಸಾಧ್ಯ. ಇಂದು ಬಾಹ್ಯಾಕಾಶದ ಮೂಲಕ ಮಾನವ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾನೆ. ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ, ನಂತರ ಭಾಸ್ಕರ, ರೋಹಿಣಿ ಹೀಗೆ ಪ್ರಾರಂಭವಾದದ್ದು. ಮಂಗಳಯಾನ, ಚಂದ್ರಯಾನ 1975ರಿಂದ ಪ್ರಾರಂಭವಾದದ್ದು 2020ರವರೆಗೂ ಅಂದರೆ ಇಂದಿನವರೆಗೂ ಹಲವು ಸಾಧನೆಗಳನ್ನು ಮಾಡಿದೆ. ಇದರ ಮೂಲಕ ನಾವು ಇಂದು ಕ್ಷಣ ಮಾತ್ರವೂ ತಡವಿಲ್ಲದೆ ಎಲ್ಲೋ ನಡೆಯುವ ಕಾರ್ಯಕ್ರಮಗಳನ್ನು ಟಿವಿ ಪರದೆಯ ಮೂಲಕ ನೋಡಬಹುದು. ಕ್ಷ-ಕಿರಣಕ್ಕೆ, ರೇಡಿಯೋ, ದೂರದರ್ಶನ ಪ್ರಸಾರಕ್ಕೆ ಬಾಹ್ಯಾಕಾಶ ವಿಶೇಷ ಕೊಡುಗೆ ನೀಡಿದೆ. ಜಾಗತಿಕ ದೃಷ್ಟಿಕೋನ ಮಂಗಳ ಗ್ರಹದತ್ತ ಹೋಗುತ್ತಿದ್ದಂತೆಯೇ ಭಾರತವು ಅತ್ತ ಕಡೆ ಗಮನವಿತ್ತಿದ್ದು ಮಂಗಳ ಗ್ರಹದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಜೀವಿಗಳು ಇದ್ದವೆ ಎಂಬುದಕ್ಕೆ ಭಾರತವು ಉತ್ತರ ಕಂಡುಹಿಡಿಯಲು ಉಪಗ್ರಹಗಳ ಮೂಲಕ ಪ್ರಯತ್ನಿಸಿತು. ಅದರ ಫಲವೆನ್ನುವಂತೆ ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮಂಗಳಯಾನ ಉಪಗ್ರಹವನ್ನು ತಯಾರಿಸಿತು. 2013 ನವೆಂಬರ್ 5ರಂದು PSLV ರಾಕೆಟ್ ಮೂಲಕ ಮಂಗಳ ಗ್ರಹದತ್ತ ಉಡಾಯಿಸಿತು. ಈ ನೌಕೆ 2014 ಸೆಪ್ಟೆಂಬರ್ 24 ಬೆಳಗ್ಗೆ ಮಂಗಳ ಗ್ರಹದ ಕಕ್ಷೆ ತಲುಪಿತು. ಸೋವಿಯತ್ ರಷ್ಯಾ, ಅಮೆರಿಕ, ಯುರೋಪ್ ಮಂಗಳ ಗ್ರಹಯಾನಕ್ಕೆ ಪ್ರಯತ್ನಿಸಿದ್ದರೂ ಭಾರತ ಅವುಗಳಿಗಿಂತ ಮೊದಲು ಪ್ರಥಮ ಯತ್ನದಲ್ಲಿಯೇ ಯಶಸ್ಸು ಗಳಿಸಿ ಗಮನವನ್ನು ಸೆಳೆದಿತು. ಇನ್ನು 9ನೆಯ ಪ್ರಬಂಧ ಶಾಲಾ ಅಭಿವೃದ್ಧಿಯಲ್ಲಿ ಜನಪ್ರತಿನಿಧಿಗಳ ಪಾತ್ರ.
ಮಕ್ಕಳ ಬೆಳವಣಿಗೆಯಲ್ಲಿ ಪ್ರತಿನಿಧಿಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು. ಅದರಲ್ಲೂ ಶಾಲೆಗಳ ಬೆಳವಣಿಗೆಯಲ್ಲಿ ಪ್ರತಿನಿಧಿಗಳ ಪಾತ್ರ ಅನಿವಾರ್ಯ. ಒಂದು ಸರಕಾರಿ ಶಾಲೆಗಳು, ಇನ್ನೊಂದು ಸರಕಾರಿ ಶಾಲೆಗಳು, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಇವೆರಡರ ಕಡೆಗೂ ಗಮನವನ್ನು ಕೊಡಬೇಕಾಗುತ್ತದೆ. ಶಾಲೆಗಳನ್ನು ಪ್ರಾರಂಭಿಸುವುದು ಎಷ್ಟು ಕಷ್ಟವೋ ಅದಕ್ಕೆ ಪ್ರತಿನಿಧಿಗಳ ಪ್ರೋತ್ಸಾಹವು ಅಷ್ಟೇ ಮುಖ್ಯವಾಗುತ್ತದೆ. ಜನಪ್ರತಿನಿಧಿಗಳು ಶಾಲೆಯ ಆಡಳಿತ ಮಂಡಳಿ ಮತ್ತು ಪೋಷಕರ ನಡುವೆ ದೋಣಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಶಾಲೆಯನ್ನು ನಡೆಸುವವರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಹೀಗೆ ಯಾರಿಗೂ ತೊಂದರೆಯಾಗದಂತೆ ಕೆಲಸ ಮಾಡಬೇಕಾಗುತ್ತದೆ. ಶಾಲಾ ಶುಲ್ಕ, ಸಮವಸ್ತ್ರ, ಪಠ್ಯಪುಸ್ತಕ, ವಿದ್ಯಾರ್ಥಿ ಸಂಘಗಳು ಎಲ್ಲದರ ಕಡೆಯೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಾಗುತ್ತದೆ. ಇದು ಅತ್ಯಂತ ಕಷ್ಟಕರವಾದದ್ದು. ಆದರೂ ಎಲ್ಲರನ್ನು ಸಮಾಧಾನಪಡಿಸಬೇಕು. ಇದು ಕೇವಲ ಶಾಲೆಯ ಸಂಸ್ಥಾಪಕ ಮತ್ತು ಪೋಷಕರಿಗೆ ಸಂಬಂಧಿಸಿದ್ದಲ್ಲ. ಪ್ರತಿನಿಧಿಗಳ ಕೆಲಸ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನು ಅವಲಂಬಿಸಿದೆ. ಆದ್ದರಿಂದ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಶುದ್ಧ ಹಸ್ತ, ದಕ್ಷತೆ, ನಿಷ್ಪಕ್ಷಪಾತದ ನೀತಿಯಿಂದ ಕೆಲಸ ಮಾಡಬೇಕಾಗುತ್ತದೆ. 10ನೆಯ ಪ್ರಬಂಧ ನನ್ನ ನೆಚ್ಚಿನ ಪ್ರವಾಸಿ ತಾಣಗಳು. ಕರ್ನಾಟಕಕ್ಕಿಂತ ನೆಚ್ಚಿನ ತಾಣ ಇನ್ನೊಂದಿಲ್ಲ. ಇಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ನೂರಾರು ಸ್ಥಳಗಳಿವೆ. ಕರ್ನಾಟಕ ಪ್ರಕೃತಿ ಸಂಪತ್ತಿನ ತವರೂರು. ಇಲ್ಲಿ ಧುಮ್ಮಿಕ್ಕುವ ಜಲಪಾತಗಳು, ಆಕಾಶವನ್ನು ಮುಟ್ಟುವ ಮರಗಳು, ಪ್ರಾಣಿ ಸಂಕುಲ, ಸದಾ ಚಿಲಿಪಿಲಿಗುಟ್ಟುವ ಹಕ್ಕಿಗಳು ಒಂದೇ ಎರಡೇ ವರ್ಣಿಸಲು ಅಸಾಧ್ಯ. ಮಲೆನಾಡಿನ ಹಸಿರು ಎಲ್ಲರನ್ನೂ ತನ್ನೆಡೆಗೆ ಕೈಬೀಸಿ ಕರೆಯುತ್ತದೆ. ಕಾಡುಗಳು ಸಾವಿರಾರು ವರ್ಷಗಳಿಂದ ತಮ್ಮ ಗೊಬ್ಬರದಿಂದ ತಾವೇ ಪುಷ್ಟಿಯಾಗುತ್ತಾ ಬೆಳೆದು ಬಂದು ಮಾನವನ ಅನೇಕ ಕೆಲಸಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ದೊರೆಯುತ್ತದೆ. ರಬ್ಬರ್, ಜೇನು ಒಂದೇ ಎರಡೇ ಮಾನವನ ಜೀವನೋಪಾಯಕ್ಕೆ ಬೇಕಾಗುವ ಸಕಲ ವಸ್ತುಗಳು ನಮಗೆ ಪ್ರಕೃತಿಯಿಂದ ದೊರೆಯುತ್ತದೆ. ಇಂತಹ ಪ್ರಾಕೃತಿಕ ಸಂಪತ್ತನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಮಾನವನ ಅನಗತ್ಯ ಹಸ್ತಕ್ಷೇಪದಿಂದ ಕೆಲವು ಸಂಪತ್ತು ಬರಿದಾಗುತ್ತಿದ್ದು ಮುಂದಿನ ಪೀಳಿಗೆಗೆ ಅವು ದೊರೆಯದೆ ಇಡೀ ಜೀವ ಸಂಕುಲವೇ ನಾಶ ಹೊಂದುವ ಅಪಾಯ ಬಂದೊದಗಿದೆ. ನೀರು, ಗಾಳಿ, ಪರಿಸರ, ಖನಿಜಗಳು, ಪಳೆಯುವಿಕೆ ಇಂಥಗಳ ವಿವೇಚನಾ ಶಕ್ತಿ ಬಳಕೆ ಇವೆಲ್ಲವನ್ನು ನಾಶಪಡಿಸುತ್ತಿರುವುದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿದೆ. ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ ಎಂದು ಎಲ್ಲರ ಜವಾಬ್ದಾರಿಯಾಗಿದೆ. ಯುವಜನತೆ ಅದನ್ನು ಶಕ್ತಿ ಹೋರಾಟದ ಕೇಂದ್ರವಾಗಿದ್ದು ಅತ್ಯಂತ ಜವಾಬ್ದಾರಿಯಿಂದ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಗಮನ ಹರಿಸಿದ್ದೆ. ಆದರೆ ಖಂಡಿತ ನಾವು ನಮ್ಮ ಪ್ರಾಕೃತಿಕ ಸಂಪನ್ಮೂಲವನ್ನು ಬಳಸಿ, ರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡಲು ಸಾಧ್ಯ ಎಂದು ಹೇಳಬಹುದಾಗಿದೆ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕಕ್ಕಿಂತ ನೆಚ್ಚಿನ ತಾಣ ಮತ್ತೊಂದಿಲ್ಲ. ಇವಿಷ್ಟು ಪ್ರಬಂಧಗಳಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಬಂಧಗಳು. ಇನ್ನು ನೀವು ಬಂದೇ ಬರುವಂತಹ ಕೆಲವು ಪ್ರಶ್ನೆಗಳು, ಅದನ್ನು ನೋಡಿಕೊಳ್ಬೇಕು. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಹಾಗೆಯೇ 4 ಅಂಕದ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ವ್ಯಾಕರಣ ಭಾಗಗಳನ್ನು ನೋಡ್ತಾ ಹೋಗೋದಾದರೆ ವ್ಯಾಕರಣ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ತುಂಬಾ ಮುಖ್ಯವಾಗಿರುವಂಥದ್ದು 10ನೇ ತರಗತಿಯ ಪರೀಕ್ಷೆಯ ಅಭ್ಯಾಸದಲ್ಲಿ ನೀವು ವ್ಯಾಕರಣ ಭಾಗವನ್ನು ಪ್ರತ್ಯೇಕವಾಗಿ ಓದ್ಕೊಳ್ಳಿ. ಇದರಿಂದಲೂ ಕೂಡ ಪ್ರಶ್ನೆಗಳು ಬರ್ತದೆ. ವರ್ಣಮಾಲೆಗಳಲ್ಲಿ ಸ್ವರಗಳು, ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಕಗಳು 2. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳಿರುವಂಥದ್ದು. ಇನ್ನು ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಗುಣಿತಾಕ್ಷರಗಳು ಅಂದರೆ ಏನು? ಗುಣಿತಾಕ್ಷರ ಅಂದರೆ ಏನು? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವಂಥ ಅಕ್ಷರವನ್ನು ಗುಣಿತಾಕ್ಷರ ಅಂದರೆ ಒಂದು ವ್ಯಂಜನಾಕ್ಷರ. ಈ ಒಂದು ವರ್ಗೀಯ ತವರ್ಗೀಯ ಕಾಕಗಾಗನದಿಂದ ಹಿಡಿದು ಳ ತನಕ ಇದೆಯಲ್ಲ, ಅದು ವರ್ಗೀಯ ಅವರ್ಗೀಯ ವ್ಯಂಜನಾಕ್ಷರ ಅಲ್ವಾ. ಈ ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಯಾವುದು? ಆ ಇ ಉ ರು ಇಂದ ಔ ತನಕ ಸ್ವರಾಕ್ಷರ. ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುವಂಥದ್ದು. ಉದಾಹರಣೆಗೆ ಕ ಪ್ಲಸ್ ಆ ಕ, ಕ ಪ್ಲಸ್ ಆ ಕ, ಯ ಪ್ಲಸ್ ಉ ಯು. ಹೀಗೆ ಒಂದು ವ್ಯಂಜನಕ್ಕೆ 13 ಸ್ವರಗಳನ್ನು 2 ಯೋಗವಾಹಕಗಳನ್ನು ಸೇರಿ ಗುಣಿತಾಕ್ಷರಗಳನ್ನು ಮಾಡಲಾಗುತ್ತದೆ.
ಇನ್ನು ಸಂಯುಕ್ತಾಕ್ಷರಗಳೆಂದರೇನು? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ವ್ಯಂಜನಾಕ್ಷರಗಳು ಅಥವಾ ಒತ್ತಕ್ಷರಗಳು ಎಂದು ಕರೆಯಲಾಗುತ್ತದೆ. ಅದರಲ್ಲಿ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ ಎಂದು 2 ವಿಧಗಳಿದೆ. ಸಜಾತೀಯ ಸಂಯುಕ್ತಾಕ್ಷರಗಳು ಅಪ್ಪ, ಅಕ್ಕ, ಅಜ್ಜ, ಕಜ್ಜ ಇತ್ಯಾದಿ ಬರ್ತದೆ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂತ ಬಂದಾಗ ಉಷ್ಣ, ಅಸ್ತ್ರ, ಅಕ್ಷರ ಇತ್ಯಾದಿ. ಇನ್ನು ಇದರಲ್ಲಿ ಸಂಧಿಗಳು ಬಂದಿದೆ ನೋಡಿ, ಸಂಧಿಗಳನ್ನು ಕೂಡ ಕೇಳ್ತಾರೆ. ಸಂಧಿಗಳಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಶ್ವ ಸಂಧಿ, ಚುಶ್ವ ಸಂಧಿ, ಆನುನಾಸಿಕ ಸಂಧಿ, ಆಮೇಲೆ ಬರುವಂಥದ್ದು ದ್ವಿರುಕ್ತಿಗಳು, ಕಾಲಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಲೇಖನ ಚಿಹ್ನೆಗಳನ್ನು ಓದ್ಕೊಳ್ಬೇಕು. ಲೇಖನ ಚಿಹ್ನೆಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಅಲ್ಪವಿರಾಮ, ಅರ್ಧವಿರಾಮ, ಪೂರ್ಣವಿರಾಮ, ಭಾವಸೂಚಕ, ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಇದೆಲ್ಲ ಕೂಡ ಇದರಲ್ಲಿ ಇದೆ. ವಾಕ್ಯ ರಚನೆಯನ್ನು ಮಾಡಲಿಕ್ಕಿರುವಂಥದ್ದನ್ನು ನೋಡಿ ಗಮನಿಸಿ. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ಎರಡೂ ವಾಕ್ಯಗಳಲ್ಲಿ ಭೀಮ, ದೇವರು ಎಂಬ ಪದಗಳು ಕರ್ತೃಪದಗಳು, ಬಕ, ಸಮಸ್ತ ಲೋಕ ಎಂಬ ಪದಗಳು ಕರ್ಮಪದಗಳು, ಕೊಂದನು, ಕಾಪಾಡುವನು ಎಂಬ ಪದಗಳು ಕ್ರಿಯಾಪದಗಳು. ಹೀಗೆ ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವಂತಹ ಪದದ ಸಮೂಹವೇ ವಾಕ್ಯ ಎಂದೆನಿಸುತ್ತದೆ. ಕೆಲವೊಮ್ಮೆ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಸೇರಿಕೊಂಡು ವಾಕ್ಯ ರಚನೆಯಾಗುವುದುಂಟು. ಹಾಗೆಯೇ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯಪೂರ್ಣ ಅರ್ಥವನ್ನು ಕೊಡುವುದರಿಂದ ಅಂತಹ ಪ್ರಯೋಗವೂ ಕೂಡ ಇದೆ. ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆ ವಾಕ್ಯ ಆಗಿರುವಂಥದ್ದು. ಇವಿಷ್ಟು ವಿಚಾರಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಇನ್ನಷ್ಟು 10ನೇ ತರಗತಿಯ ಪರೀಕ್ಷೆಯ ತಯಾರಿಯನ್ನು ಮಾಡ್ತಾ ಹೋಗುವ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.